ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಗುರುವಾರದ ಮಿನಿ ಬ್ಲಾಗ್. ಈ ವಿಡಿಯೋ ನೋಡೋಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಕ್ಕಂದ್ರೆಲ್ಲ ಹೋದ್ಮೇಲೆ ಮರದಲ್ಲಿ ಒಂದು ಹಣ್ಣಾಗಿತ್ತು ಅಂದ್ಬಿಟ್ಟು ತೊಗೊಂಡು ಬಂದು ಅದನ್ನು ಕಟ್ ಮಾಡ್ತಾ ಇದ್ದಾರೆ. ತೋಳೆ ಮಾತ್ರ ಸ್ವಲ್ಪ ಚಿಕ್ಕದಾಗೇ ಇತ್ತು, ರುಚಿ ಮಾತ್ರ ಅದ್ಭುತವಾಗಿತ್ತು. ಅಂದರೆ ಸಕ್ಕರೆ ಪಾಕದಲ್ಲಿ ಅದು ತಿಂದಂಗಿತ್ತು, ಅಷ್ಟು ರುಚಿಯಾಗಿತ್ತು. ನಮ್ಮ ಅಕ್ಕ ಬಿಡಿಸ್ತಾ ಇದ್ರೆ ಎಲ್ಲರೂ ಸುತ್ತ ಕೂತ್ಕೊಂಡು ಹಲಸಿನ ಹಣ್ಣು ತೋಳೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಯಾಕೆಂದರೆ ನಾವಿಲ್ಲೆಲ್ಲ ಸಿಟಿ ಸೈಡ್ ಹೆಂಗೆ ಅಂದರೆ 10 ರೂಪಾಯಿಗಂತೂ ಏನೂ ಬರೋದೇ ಇಲ್ಲ ಬಿಡಿ. ಒಂದು 20, 30 ಈ ಥರ ದುಡ್ಡು ಕೊಟ್ಟು ತಿನ್ನಬೇಕು. ನಮಗಲ್ಲಿ ಒಂದು ಕಾಯಿ ಹಣ್ಣು ಫುಲ್ಲು ಇದೆ, ನಮಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಜಾಸ್ತಿ ಅನ್ನಿಸ್ತಿತ್ತು. ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು. ನಮ್ಮ ದೊಡ್ಡಮ್ಮ ಇದರಲ್ಲೇ ಏನೋ ಒಂದು ಸ್ಪೆಷಲ್ ಮಾಡ್ತೀನಿ ಅಂತ ಹೇಳಿದರು, ಅದನ್ನು ಮಾಡ್ತಾರೆ. ಅದನ್ನು ವಿಡಿಯೋದಲ್ಲಿ ನಾನೀಗ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇದೇನಪ್ಪ ಅಂದರೆ ಹಲಸಿನ ಹಣ್ಣಿಂದು ಇಡ್ಲಿ. ಹಲಸಿನ ಹಣ್ಣಿನ ಇಡ್ಲಿ ಮಾಡಿದರು, ತುಂಬ ರುಚಿಯಾಗಿತ್ತು. ನಾನು ಚಿಕ್ಕದ್ರಲ್ಲಿ ಯಾವಾಗಲೂ ತಿಂದಿದ್ದು ನೆನಪು, ಅದು ಬಿಟ್ಟರೆ ನಾನು ಇವತ್ತೇ ತಿಂದಿದ್ದು. ತುಂಬ ಚೆನ್ನಾಗಿತ್ತು. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಇಡ್ಲಿ ಹೊಟ್ಟೆ ಒಳಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇದು ಹೇಗೆ ಮಾಡೋದು ಅಂತ ನಮ್ಮ ಅಜ್ಜಿ ತಿಳಿಸ್ಕೊಟ್ಟಿದ್ದಾರೆ, ನೀವೇ ಕೇಳಿ. ತೊಳೆ ಬಿಡಿಸ್ಕೊಳ್ಳೋದು ಸ್ವಲ್ಪ ಸಣ್ಣ ಸಣ್ಣದಾಗಿ ಬಿಡಿಸ್ಕೊಬಿಟ್ಟು, ನಾವು ತೊಳೆ ಎಷ್ಟಿರುತ್ತೆ ಅಕ್ಕಿವೆ ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ಅಕ್ಕಿ ಹಾಕಬೇಕು. ನಿಮಗೆ ಮಾಡ್ಕೊಳ್ಳೋದಾದರೆ ಒಂದು ಪಾವು ಹಾಕಿದರೆ ಸಾಕು. ಒಂದಿಷ್ಟು ತೊಳೆ ಹಾಕಬೇಕು, ಒಂದಿಷ್ಟು ಹಾಕ್ಬಿಟ್ಟು ಮಿಕ್ಸಿ ಮಾಡೋದು. ಮಿಕ್ಸಿ ಮಾಡಿ ನಾವು ನಿಮ್ಮ ಮಮ್ಮಿ ಇವಳೇನು ಹಾಕ್ತಾಳೆ ಇಲ್ವ ಸೋಡಾ ಪುಡಿ ಹಾಕಿ ಹೊರಟ ಇದ್ದಾವೆ. ನಾವು ಒಂಚೂರು ಸೋಡಾ ಪುಡಿ ಹಾಕಿಬಿಟ್ಟು ಇಡ್ಲಿ ಪಾತ್ರೆ ಬೇಯಿಸೋದು. ಬೆಲ್ಲ ಹಾಕಲ್ಲ, ಬೆಲ್ಲ ಹಾಕ್ತಲ್ಲ, ನಂಗೆ ಅದು ಗೊತ್ತಿಲ್ಲ. ನಾವೇನು ಹಾಕ್ತೇನೆ ಹಣ್ಣು ಇಲ್ಲ, ಪರ ಜನಕ್ಕೆ ಜಾಸ್ತಿ ಆಗಬೇಕಲ್ಲ, ಸಿಹಿ ಆಗಬೇಕಲ್ಲ, ಅದಕ್ಕಾಗಿ ನಾವು ಬೆಲ್ಲ. ನೋಡಿದ್ರಲ್ಲ ಹಲಸಿನ ಹಣ್ಣಿನ ಇಡ್ಲಿ ಹೇಗೆ ಅಂತ. ನೀವು ಒಂದ್ಸಲಿ ಟ್ರೈ ಮಾಡಿ. ಬೆಳಗ್ಗೆಗೆ ಬಿಸಿಬೇಳೆಭಾತ್ ರೆಡಿ ಆಗ್ತಾಯಿತ್ತು. ನಾನಂತೂ ಬಿಸಿಬೇಳೆಭಾತ್ ತಿಂದೆ, ತುಂಬ ಟೈಮ್ ಆಗೋಗಿತ್ತು. ರುಚಿ ತುಂಬ ಚೆನ್ನಾಗಿತ್ತು, ಹಂಗಾಗಿ ಸರಿಯಾಗಿ ಬ್ಯಾಟಿಂಗ್ ಮಾಡಿದೆ. ಅದಾದಮೇಲೆ ರಾತ್ರಿಗೆ ಕ್ಯಾಪ್ಸಿಕಮ್ ರೈಸು ಜೊತೆಗೆ ಬಾಳೆಕಾಯಿ ಬಜ್ಜಿ ರೆಡಿ ಆಯಿತು. ಆ ಮಳೆಗೆ ಚಳಿಗೆ ಬಾಳೆಕಾಯಿ ಬಜ್ಜಿ ತುಂಬ ಚೆನ್ನಾಗಿತ್ತು. ತಿಂತಾ ಇದ್ದರೆ ಇನ್ನೂ ಒಂದು ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ರುಚಿಯಾಗಿತ್ತು. ಸೊ ಗಾಯ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.